ಮದುವೆ ಮಾಡಿ ನೋಡು ಅನ್ನೋ ಮಾತಿದೆ. ಎಷ್ಟೋ ಜನರಿಗೆ ಮನೆ ಕಟ್ಟಬೇಕು ಅನ್ನುವಂಥ ಕನಸಿರುತ್ತೆ, ಆದ್ರೆ ಆ ಕನಸು ಕನಸಾಗಿ ಉಳಿದಿರುತ್ತೆ. ಯಾಕಂತಂದ್ರೆ ಅಲ್ಲಿ ಸರಿಯಾದ ಪ್ಲಾನಿಂಗ್ ಇರೋದಿಲ್ಲ. ಹಾಗಾದ್ರೆ ಮನೆ ಕಟ್ಟಬೇಕು ಅಂತಂದ್ರೆ ಕೈಯಲ್ಲಿ ಹಣ ಎಷ್ಟಿರ್ಬೇಕು? ಮನೆ ಕಟ್ಟಬೇಕು ಅಂತಂದ್ರೆ ಲೋನ್ ಮಾಡ್ಬೇಕಾ ಮಾಡಬಾರ್ದಾ? ಇನ್ ಕೇಸ್ ಮಾಡಿದ್ರೆ ಅದನ್ನ ಯಾವ ರೀತಿಯಾಗಿ ಸುಲಭವಾಗಿ ನಾವು ತೀರಿಸಬೇಕು? ಹಾಗಾದ್ರೆ ನಮ್ಮ ಒಂದು ಕನಸಿನ ಮನೆಯನ್ನ ಖರೀದಿಸಬೇಕು ಅಂತಂದ್ರೆ ಹೇಗೆ ಖರೀದಿ ಮಾಡೋದು? ಮನೆ ಖರೀದಿಗೆ ಸರಿಯಾದ ಟೈಮ್ ಯಾವುದು? ಸೊ ನಿಮ್ಮ ಒಂದು ಕನಸಿನ ಮನೆಯನ್ನ ನೀವು ಕೂಡ ಖರೀದಿಸಬೇಕು ಅಂತಂದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದು, ಆರ್ಥಿಕವಾಗಿ ನೀವೆಷ್ಟು ಸದೃಢರಾಗಿದ್ದೀರಿ ಅನ್ನೋದನ್ನ ತಿಳ್ಕೊಳ್ಬೇಕು. ಫಿನಾನ್ಷಿಯಲಿ ನೀವು ರೆಡಿನಾ? ಯಾಕೆಂದ್ರೆ ಮಕ್ಕಳ ಓದಿದೆ, ತಂದೆ ತಾಯಿಯ ಆರೋಗ್ಯ ಇದೆ, ನನ್ನ ಬಿಸ್ನೆಸ್ ಕನಸಿಗಾಗಿ ಒಂದಷ್ಟು ಹಣವನ್ನು ನಾನು ಇಟ್ಕೊಂಡಿದ್ದೆ, ರಿಟೈರ್ಮೆಂಟ್ ಕಾರ್ಪಸ್ ಅಂತ ಬಿಲ್ಡ್ ಮಾಡ್ತಿದ್ದೀನಿ, ಇದೆಲ್ಲದರ ಜೊತೆಗೆ ಸ್ವಂತ ಮನೆಯ ಕನಸಿಗೂ ನಾನು ಹೂಡಿಕೆ ಮಾಡಬಹುದು ಅನ್ನೋ ಥರದ ಆರ್ಥಿಕ ಸ್ಥಿತಿ ನಿಮ್ಮದಾಗಿದ್ರೆ ನೀವು ಮುಂದುವರಿಯೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಒಂದು ವೇಳೆ ನಿಮ್ಮ ಸ್ವಂತ ಮನೆ ಕನಸಲ್ಲಿ ಏನೋ ಪ್ರಾಬ್ಲಮ್ ಆದ್ರೂ ಇನ್ನೆಲ್ಲಿಂದಲೋ ತಂದು ನೀವು ಮ್ಯಾನೇಜ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ಇರೋ ಎಲ್ಲ ಹಣವನ್ನು ಇದಕ್ಕೆ ಹಾಕ್ತೀನಿ ಅನ್ನೋದಾದ್ರೆ ಅದು ಪ್ರಾಪರ್ ಫಿನಾನ್ಷಿಯಲ್ ಡಿಸಿಷನ್ ಅನಿಸಿಕೊಳ್ಳೋದಿಲ್ಲ. ಸೊ ಅದರ ಬಗ್ಗೆ ನೀವು ಚೆಕ್ ಮಾಡ್ಕೋಬೇಕು, ಫಿನಾನ್ಷಿಯಲಿ ನೀವು ರೆಡಿನಾ ಅನ್ನೋದು. ಎರಡನೇದು, ಮಾರ್ಕೆಟ್ ಕಂಡೀಷನ್ ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ನಿಮಗೆ ಲೋನ್ ಪ್ರಾಡಕ್ಟ್ ಚೆನ್ನಾಗಿ ಸಿಗ್ತಾ ಇದೆ, ಒಳ್ಳೆ ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ ನಲ್ಲಿ ನಾನು ಮುಂದುವರಿಬಹುದು, ಈ ಲೋನ್ ಪ್ರಾಡಕ್ಟ್ ಅನ್ನು ತಗೊಂಡ್ರೆ ನನಗೆ ಹೆಚ್ಚಿನ ಅನುಕೂಲ ಅನ್ನೋದಾಗುತ್ತೆ. ನಾನು ತೆಗೆದುಕೊಂಡಿದ್ದ ಸೈಟ್ ನ ಬೆಲೆ ಇನ್ಕ್ರೀಸ್ ಆಗಿದೆ, ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಇಲ್ಲಿ ಯಾವುದೋ ಹತ್ತಿರದಲ್ಲಿ ಒಂದು ಫ್ಯಾಕ್ಟರಿ ಬರ್ತಾ ಇದೆ, ಆ ರೀತಿ ಬಂದಿದ್ದೇ ಆದ್ರೆ ನಾನು ಬಾಡಿಗೆ ಮನೆಗಳಿಗೆ ಅಂತ ಕಟ್ಟಿದ್ರೂ ನನಗೆ ಲಾಭವನ್ನ ತಂದುಕೊಡುತ್ತೆ. ಈ ತರದ ಮಾರ್ಕೆಟ್ ಕಂಡೀಷನ್ ಏನು ಅನ್ನೋದನ್ನ ನೀವು ಅನಲೈಸ್ ಮಾಡಬೇಕಾಗತ್ತೆ. ಸುಮ್ಮನೆ ಎಲ್ಲೋ ತೀರಾ ಎಕ್ಸ್ಟ್ರೀಮ್ ಏರಿಯಾದಲ್ಲಿ ನೀವು ಒಂದು ಸೈಟ್ ತಗೊಂಡಿದ್ದೀರಿ, ಸೈಟ್ ತಗೊಂಡಿದ್ದೀನಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಕಟ್ಟಬೇಕು ಅನ್ನೋದಾದ್ರೆ ಅದರಿಂದ ನಿಮಗೆ ಲಾಭಕ್ಕಿಂತ ಹೊರೆನೇ ಹೆಚ್ಚು. ಆ ಬಗ್ಗೆನೂ ನೀವು ಜಾಗ್ರತೆ ವಹಿಸಬೇಕು. ಮುಂದೆ ನಿಮಗೆ ನೀವು ಕೇಳ್ಕೊಳ್ಬೇಕಾಗಿರೋ ಇನ್ನೊಂದು ಪ್ರಶ್ನೆ, ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗೆ ನೀವು ರೆಡಿ ಇದ್ದೀರಾ? ಯಾಕೆ ಅಂತಂದ್ರೆ 15 ವರ್ಷನೋ 20 ವರ್ಷನೋ ಲೋನ್ ಪ್ರಾಡಕ್ಟ್ ಅಂತ ಕೇಳಿಸ್ಕೊಂಡಾಗ ತಿಂಗಳಿಗೆ 15,000 20,000 ಅಷ್ಟೇ ಅಂತ ನೀವು ಪ್ಲಾನ್ ಮಾಡ್ಕೊಂಡಾಗ ಕೇಳೋದಕ್ಕೆ ಸುಲಭ ಅನ್ಸುತ್ತೆ. ಬಟ್ 15 ವರ್ಷದಲ್ಲಿ ಈ ಲಾಂಗ್ ಟರ್ಮ್ ಅಲ್ಲಿ ಏನಾದರೂ ಸಣ್ಣ ಬದಲಾವಣೆ ಆದರೂ, ನಿಮ್ಮ ಜಾಬ್ನಲ್ಲಿ ಏರುಪೇರಾದ್ರು, ನಿಮ್ಮ ಇನ್ಕಮ್ನಲ್ಲಿ ಏನಾದರೂ ಇಳಿಕೆ ಆದರೆ, ಇನ್ಯಾವುದೋ ಹೊಸ ಖರ್ಚು ಸೇರ್ಕೊಂಡ್ರೆ, ಇನ್ಫ್ಲೇಷನ್ಗೆ ಸರಿ ಹೊಂದಿಸೋಕೆ ಹಣದುಬ್ಬರದ ಕಾರಣಕ್ಕಾಗಿ ನಿಮ್ಮ ಜೇಬಿನಿಂದ ಪ್ರತಿ ತಿಂಗಳು ಆಗ್ತಿರುವ ಖರ್ಚು ನೀವು ಊಹೆ ಮಾಡೋದಕ್ಕಿಂತ ಹೆಚ್ಚು ಖರ್ಚಾಯ್ತು ಅನ್ನೋ ಥರದ ಪರಿಸ್ಥಿತಿ ಇದ್ರೂ ಕಷ್ಟ ಆಗ್ಬಿಡುತ್ತೆ. ಸೊ ಹೀಗಾಗಿ ಲಾಂಗ್ ಟರ್ಮ್ನಲ್ಲಿ ಪ್ರತಿ ತಿಂಗಳು ನಾನಿಷ್ಟು ಹೂಡಿಕೆ ಮಾಡೋದಕ್ಕೆ ಅರೇಂಜ್ ಮಾಡೋದಕ್ಕೆ ನನ್ನಿಂದ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇದ್ರೆ ನೀವು ಮುಂದುವರಿಬಹುದು. ಇದೇ ದಿಸೆಯಲ್ಲಿ ನೀವು ಪರಿಗಣಿಸಬೇಕಾಗಿರೋ ಇನ್ನೊಂದು ಅಂಶ, ಪರ್ಸನಲ್ ಗೋಲ್ಸ್. ನಿಮ್ಮ ಸ್ವಂತ ಮನೆ ಕನಸಿಗಾಗಿ ನೀವು ಡಿಸಿಷನ್ ತಗೊಂಡು ಮುಂದೆ ಹೋಗ್ಬಿಡ್ರಿ. ಇದರಿಂದ ನಿಮ್ಮ ವೈಯಕ್ತಿಕ ಕನಸುಗಳಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಮಗನನ್ನ ಒಂದೊಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು ಅಂತ ಅವರ ಅಡ್ಮಿಷನ್ಗೆ ಅಂತ ಒಂದಷ್ಟು ಹಣ ಇಟ್ಕೊಂಡಿದ್ರಿ, ಅವರ ಸ್ಪೋರ್ಟ್ಸ್ ಟ್ರೈನಿಂಗ್ಗೆ ಎಲ್ಲೋ ಕಳಿಸ್ಬೇಕು ಅಂದ್ಕೊಂಡಿದ್ರಿ, ಅದಕ್ಕೊಂದಷ್ಟು ಹಣ ಇತ್ತು, ಬಿಸ್ನೆಸ್ಸು ತುಂಬ ಚೆನ್ನಾಗಿ ಕೈಗೂಡ್ತಾ ಇದೆ, ಇನ್ನೊಂದು ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡಿಬಿಟ್ರೆ ಆರಾಮಪ್ಪ ನಂಗೆ ಒಳ್ಳೆ ಇನ್ಕಮ್ ಸಿಗುತ್ತೆ ಅನ್ನೋ ಥರದ ಒಂದು ಹಂತ ತಲುಪಿತ್ತು ಬಿಸ್ನೆಸ್ಸು, ಇದನ್ನ ಕಾಪಾಡೋದಕ್ಕೆ ಅಂತ ಇಟ್ಕೊಂಡಿದ್ದ ಹಣ ಇಲ್ಲಿ ಹಾಕ್ತಿದ್ದೀನಿ. ಈ ಥರದ ಯಾವುದಾದ್ರೂ ಸಿಕ್ಕುಗಳಿದ್ದಾವ ಅನ್ನೋದನ್ನ ನೋಡ್ಕೊಳ್ಳಿ. ಆ ಸಿಕ್ಕುಗಳು ಇದ್ದರೆ ಅದಕ್ಕೊಂದು ಪ್ಲಾನ್ ಬಿ ಇಲ್ಲದ ಹೊರತು ನೀವು ಈ ಕನಸಿಗೆ ಇನ್ಯಾವುದಕ್ಕೋ ಅಂತ ಇಟ್ಟಿದ್ದ ಹಣವನ್ನ ಬಳಸಿಕೊಳ್ಳಬೇಡಿ. ಕೊನೆಯದಾಗಿ, ಎಮೋಷನಲಿ ನೀವು ರೆಡಿ ಇದ್ದೀರಾ, ಸ್ಟ್ರಾಂಗ್ ಇದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಫಿಕ್ಸ್ಡ್ EMI ಖರ್ಚನ್ನ ನೀವು ಹೊತ್ಕೊಳ್ಬೇಕು ಅನ್ನೋದಾದ್ರೆ ಬಹಳ ಸ್ಟ್ರೆಸ್ಫುಲ್ ಅನ್ಸುತ್ತೆ. ಯಾವುದೋ ಒಂದು ಹಂತದಲ್ಲಿ ಬೇಕಿತ್ತ ನನಗಿದು ಅಂತಲೂ ಅನ್ಸ್ಬಿಡುತ್ತೆ. ಸಾಕು ಮಾರಾಯ, ಕೊಟ್ಬಿಡ್ತೀನಿ ತೆಗೆ, ಮಾರ್ಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅನ್ನೋ ಸ್ಥಿತಿನೂ ಇರುತ್ತೆ. ನೀವು ಪ್ರಾಪರ್ ಆಗಿ ಪ್ಲಾನ್ ಮಾಡಿಲ್ಲ ಅಂತಂದ್ರೆ ಇಂಥ ತಲೆನೋವಿಗೆ ಸಿಕ್ಕಾಕೊಳ್ತೀರಿ. ಸೊ ಪ್ಲಾನ್ ಮಾಡೋ ಹಂತದಲ್ಲಿ ಅಂಥ ತಲೆನೋವುಗಳು ಏನಿರಬಹುದು, ಇನ್ನೇನು ಬಂದ್ಬಿಡಬಹುದು ಸ್ಟ್ರೆಸ್ ಅಂತಂದ್ರೆ, ಅದಕ್ಕೇನಿದೆ ನನ್ನ ಹತ್ರ ಪ್ಲಾನ್ ಬಿ ಅನ್ನೋದಕ್ಕೂ ಉತ್ತರವನ್ನ ನಿಮಗೆ ನೀವೇ ಕೇಳ್ಕೊಂಡು ಆ ಬಳಿಕ ಮುಂದುವರಿರಿ. ಕೊನೆಯದಾಗಿ, ಬಡ್ಡಿ ದರ, ಇಂಟ್ರೆಸ್ಟ್ ರೇಟ್ ಅನ್ನೋದು ನಿಮ್ಮ ಕನಸನ್ನ ಮಾಡು ಇಲ್ಲವೇ ಮಡಿ ಅನ್ನೋ ಹಂತಕ್ಕೆ ತಗೊಂಡು ಹೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ನಾವು ಅಂದ್ಕೊಳ್ತೀವಿ 9.5% ಏನು ಮಹಾ ಅಲ್ಲ ಬಿಡ್ರಿ, 20 ವರ್ಷ ತಾನೇ ತೀರಿಸ್ಕೊಂಡ್ ಬಿಡೋಣ ಅಂತ. ಬಟ್ ನೀವು
ತಗೊಳ್ಳೋ ಅಸಲಿಗಿಂತ ಕಟ್ಟುವ ಬಡ್ಡಿನೇ ಹೆಚ್ಚಾಗಿರುವ ಈ ಸಂದರ್ಭದಲ್ಲಿ ಹೌಸಿಂಗ್ ಲೋನ್ ಅಂತ ನೋಡಿಕೊಂಡಾಗ 9.5%, 10%, ಈ 0.5% ಏರುಪೇರಾಗುತ್ತಲ್ಲ, ಅದು ಸಹ ಎಷ್ಟೋ ಲಕ್ಷಗಳಲ್ಲಿ ನಿಮಗಾಗಬಹುದಾದ ಹೊರೆಯನ್ನ ತಪ್ಪಿಸುವ ಶಕ್ತಿ ಇರುತ್ತೆ. ಸೊ ಹೀಗಾಗಿ ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ಗೆನೆ ನೀವು ತಗೊಳ್ಬೇಕು. ಸರ್ಕಾರದ ಸ್ಕೀಮ್ಗಳು, ಸೌಲಭ್ಯಗಳು ಇದೆಲ್ಲವನ್ನು ಪರಿಗಣಿಸಿ ನೀವು ನೋಡಿದಾಗ ಓವರ್ ಆಲ್ ಒಂದು 8-8.5% ವರೆಗೂ ನಿಮಗೆ ಲೋನ್ ಪ್ರಾಡಕ್ಟ್ ಅನ್ನೋದು ಅವೈಲೇಬಲ್ ಇರುತ್ತೆ. ಅದು ಸಹ ಲಾಂಗ್ ಟರ್ಮ್ ಅಲ್ಲಿ ಹೊರೆನೆ. ಅದಕ್ಕೆ ನೀವು ಪ್ಲಾನ್ ಮಾಡ್ಕೊಂಡು ಮುಂದುವರಿಬೇಕು. ಆತುರದ ಡಿಸಿಷನ್ ತಗೊಂಡು 1% ಆಚೆ ಈಚೆ ಏನಾಗ್ಬಿಡುತ್ತೆ ಅಂದ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ಹೊರೆಯನ್ನ ನಿಮ್ಮ ಜೇಬಿಗೆ ನೀವೇ ಹೊರಿಸ್ತಿದ್ದೀರಿ. ಹಾಗೆ ಮಾಡ್ಕೋಬೇಡಿ. ಸೊ ಸ್ನೇಹಿತರೆ, ನಿಮ್ಮ ಒಂದು ಕನಸಿನ ಮನೆಯನ್ನ ಕನಸಾಗೆ ಇಟ್ಕೊಳ್ಳದೆ ನನಸಾಗಿಸ್ಕೊಳ್ಳೋದಕ್ಕೆ ಈಗಲೇ ಮೊದಲ ಹೆಜ್ಜೆಯನ್ನ ಇಡಿ. ಮನೆಯ ಕನಸನ್ನ ಯಾವ ರೀತಿಯಾಗಿ ನನಸಾಗಿಸಬೇಕು ಅನ್ನೋದ್ರ ಬಗ್ಗೆ 2 ಗಂಟೆಯ ಸ್ಟೆಪ್ ಬೈ ಸ್ಟೆಪ್ ಕೋರ್ಸ್ ಈಗ ಫ್ರೀಡಮ್ ಆಪ್ ಅಲ್ಲಿ ನಿಮಗೆ ಲಭ್ಯ ಇದೆ. ಸೊ ಯಾವ ರೀತಿಯಾಗಿ ಕನಸಿನ ಮನೆಗೆ ಪ್ಲಾನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ಲಾಗಿದೆ. ಮೊದಲನೇದು, ನಿಮ್ಮ ಬಳಿ ನಿಮ್ಮ ಸ್ವಂತ ಮನೆ ಅಂತ ನೀವೇನ್ ಕನಸು ಕಾಣ್ತಿದ್ದೀರಿ, ಆ ಪ್ರಾಪರ್ಟಿ ವ್ಯಾಲ್ಯೂನ 20-40% ಹಣ ಇರೋವರೆಗೆ, ಕೂಡಿಟ್ಟುಕೊಳ್ಳೋವರೆಗೆ ಸ್ವಂತ ಮನೆಗಾಗಿ ಮುಂದುವರಿಬೇಡಿ. 1 ಕೋಟಿ ರೂಪಾಯಿ ಮೌಲ್ಯದ ಮನೆ ಬೇಕು ಅಂತಾದ್ರೆ ನಿಮ್ಮ ಬಳಿ ಮಿನಿಮಮ್ 20 ಲಕ್ಷ, ಮ್ಯಾಕ್ಸಿಮಮ್ 40 ಲಕ್ಷ ರೂಪಾಯಿವರೆಗೆ ಹಣವನ್ನು ನೀವು ಹೊಂದಿಸ್ಕೊಳ್ಬೇಕು. ಯಾಕೆಂತಂದ್ರೆ ಇನಿಷಿಯಲ್ ಡೌನ್ ಪೇಮೆಂಟ್, ದೊಡ್ಡ ಮೊತ್ತದ ಡೌನ್ ಪೇಮೆಂಟ್ ಮಾಡಿದ್ರೆ ನೀವು ಪಡ್ಕೊಳ್ಳೋ ಸಾಲ ಕಮ್ಮಿ ಆಗುತ್ತೆ. ಸಾಲ ಕಮ್ಮಿ ಪಡ್ಕೊಂಡಾಗ ನೀವು ಕಟ್ಟುವ EMI ಹೊರೆ ಪ್ರತಿ ತಿಂಗಳು ನಿಮ್ಮ ಜೇಬಿನಿಂದ ಹೋಗೋದು ಕಮ್ಮಿ ಹೋಗುತ್ತೆ. ಆಗ ನೀವು ಬೇರೆ ಕನಸುಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ 20-40% ಆಫ್ ಡೌನ್ ಪೇಮೆಂಟ್ ಹಣ ನಿಮ್ಮ ಹತ್ರ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಇಫ್ ಎಸ್, ಮುಂದುವರಿಯಿರಿ. 2ನೇ ಅಂಶ, ನೀವು ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದರ 2 ಪಟ್ಟು ಮೌಲ್ಯದ ಆಸ್ತಿ ನಿಮ್ಮ ಬಳಿ ಇದ್ರೆ ನೀವು ಇವತ್ತೇ ಹೋಗಿ ಲೋನ್ ತಗೊಳ್ಳಿ ಸ್ವಂತ ಮನೆಗಾಗಿ. 3ನೇದು, ನೀವಲ್ಲದೆ ನಿಮ್ಮ ಕನಸಿಗೆ ಸಪೋರ್ಟ್ ಮಾಡಿ ನಾನ್ ದುಡಿದು ಕೊಡ್ತೀನ್ರಿ ಅಂತ ಸಪೋರ್ಟ್ ಮಾಡೋದಕ್ಕೆ ಯಾರಾದ್ರೂ ಒಬ್ಬರಿದ್ರು, ಅಂದ್ರೆ ಒಂದು ಮನೆಯಲ್ಲಿ 2 ಅರ್ನ್ ಮಾಡೋರಿದ್ದಾರೆ ಅಂತಂದ್ರು, ಆ 2 ಅರ್ನಿಂಗ್ ಕೂಡಿ ಎಷ್ಟಾಗುತ್ತೆ ಒಂದು ತಿಂಗಳಿಗೆ ಅನ್ನೋದನ್ನ ನೋಡಿಕೊಂಡು ನೀವು ನಿಮ್ಮ ಸ್ವಂತ ಮನೆಗಾಗಿ ಪ್ಲಾನ್ ಮಾಡೋದಕ್ಕೆ ಗೋ ಅಹೆಡ್, ಗ್ರೀನ್ ಸಿಗ್ನಲ್ ಅಂತ ಪರಿಗಣಿಸಬಹುದು. ಒಬ್ಬರದ್ದೇ ದುಡಿಮೆಯನ್ನ ನೆಚ್ಕೊಂಡು ಮುಂದುವರೆದಿದ್ದೆ ಆದ್ರೆ ಕಷ್ಟ ಆಗುತ್ತೆ. 4ನೇದು, ನಿಮ್ಮ ಏಜ್ ಈಗ 35 ವರ್ಷ, ಒಂದಷ್ಟು ಕ್ಯಾಪಿಟಲ್ ಕೂಡ ಇದೆ. ಹಾಗಿದ್ರೆ ನಿಮ್ಮ ಕನಸಿಗಾಗಿ ನೀವು ಮುಂದುವರಿರಿ. ಇದೇನಿದು 35 ವರ್ಷ ಆದ್ರೆ ಮುಂದುವರಿರಿ ಅಂತಿದ್ರೆ ಯಾವ ಲೆಕ್ಕ ಇದು? ಹಾಗಲ್ಲ. ನೀವು ಕೆಲಸಕ್ಕೆ ಸೇರ್ಕೊಂಡು 1 ವರ್ಷಕ್ಕೆ 2 ವರ್ಷಕ್ಕೆ 22-23 ವರ್ಷಕ್ಕೆ ನಾನು ಮನೆ ತಗೊಳ್ತೀನಿ ಅಂತ ಮುಂದುವರಿಯೋದಾದ್ರೆ ಬೇಡ ಅನ್ನಬಹುದು, ಯೋಚಿಸಿ ಅನ್ನಬಹುದು. ಯಾಕೆ ಅಂತಂದ್ರೆ ಕೆಲಸ ಹೇಗಿರುತ್ತೆ ಗೊತ್ತಿಲ್ಲ. ನಿಮ್ಮ ಇನ್ಕಮ್ಮು ರೆಗ್ಯುಲರ್ ಆಗಿ ಇಷ್ಟೇ ಮೇಂಟೈನ್ ಆಗುತ್ತೆ ಅನ್ನೋ ಥರದ ಒಂದು ಟೈಮ್ ಟೆಸ್ಟೆಡ್ ಟ್ರ್ಯಾಕ್ ಅನ್ನು ನೀವು ಪಾಸ್ ಮಾಡಿದ್ದೀರಾ ಗೊತ್ತಿರೋದಿಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ಮೊದಲ ಸಂಬಳನ ನೆಚ್ಕೊಂಡು ನಾನು ಇಷ್ಟಕ್ಕೆ ಮನೆ ತಗೊಂಡು ಬಿಡಬಹುದು, ಹಾಗಾಗೋದಿಲ್ಲ. ಒಂದು ಸಣ್ಣ ಸವಾಲು ಕೂಡ ನಿಮ್ಮ ಕರಿಯರ್ಗೆ ದೊಡ್ಡ ಪೆಟ್ಟನ್ನು ಕೊಡಬಹುದು. ಅದೇ ನೀವು ಒಂದು 10 ವರ್ಷ 12 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಮಾರ್ಕೆಟ್ನಲ್ಲಿ ನಿಮಗಿರುವ ಡಿಮಾಂಡ್ ಏನು, ನಿಮ್ಮ ಎಕ್ಸ್ಪರ್ಟೀಸ್ ಏನು, ನೀವು ಎಷ್ಟು ದುಡಿಬಹುದು, ಎಲ್ಲ ಆಪ್ಷನ್ಸ್ ಇದೆ, ಇದೆಲ್ಲವೂ ನಿಮಗೆ ಗೊತ್ತಿರುತ್ತೆ. ಸೊ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ನೀವಾಗಲೇ ನೋಡ್ಬಿಟ್ಟಿರ್ತೀರಿ. ಸೊ ಆಗ ನೀವು ಪ್ಲಾನ್ ಮಾಡ್ಕೊಳ್ಳೋದು ಉತ್ತಮ ಅನ್ನೋದಷ್ಟೇ ಈ ಅಂಶದ ಉದ್ದೇಶ. 30-35 ವರ್ಷ ಆಗಿದ್ರೆ ಪ್ಲಾನ್ ಮಾಡಿ. 22-23 ವರ್ಷ ಅನ್ನೋದಾದ್ರೆ ದಯಮಾಡಿ ವೆಯ್ಟ್ ಮಾಡಿ, ಒಂದು 10 ವರ್ಷ ಹೂಡಿಕೆ ಮಾಡಿ, ಅದಾದ್ಮೇಲೆ ನಿಮ್ಮ ಸ್ವಂತ ಮನೆಗಾಗಿ ಮುಂದುವರಿರಿ. 5ನೇ ಪಾಯಿಂಟ್, ನಿಮ್ಮ ಸ್ವಂತ ಮನೆ ಕನಸನ್ನ ಕೊಂಡುಕೊಳ್ಳೋದಕ್ಕೆ ಮುಂಚೆ ನಿಮ್ಮ ಹತ್ರ ಒಂದು 10-12 ವರ್ಷ ಟೈಮ್ ಇದೆ ಅನ್ನೋದಾದ್ರೆ ದಯಮಾಡಿ ನೀವು ನಿಮ್ಮ ಸ್ವಂತ ಮನೆಗಾಗಿ ಮುಂದುವರಿರಿ. ನನ್ನ ವಯಸ್ಸಿಗೆ 20 ವರ್ಷ, ನನಗೆ 35 ವರ್ಷಕ್ಕೆ ನಂಗೊಂದು ಸ್ವಂತ ಮನೆ ಬೇಕು ಅನ್ನೋದು ನಿಮ್ಮ ಪ್ಲಾನ್ ಆದ್ರೆ ಅದಕ್ಕೆ ನೀವು ಮುಂದುವರಿಬಹುದು. ಯಾಕೆ ಅಂತಂದ್ರೆ ಆ 10-15 ವರ್ಷದಲ್ಲಿ ನೀವು ಒಂದು ಕಾರ್ಪಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಬಹುದು. ಆ ಕಾರ್ಪಸ್ ನೀವು ತಗೊಳ್ಳೋ ಸಾಲದ ಹೊರೆಯನ್ನ ಕಮ್ಮಿ ಮಾಡುತ್ತೆ. ಸೊ ಪ್ಲಾನ್ ಮಾಡೋದಕ್ಕೆ ಟೈಮ್ ಇದೆಯಾ? ಹಾಗಾದ್ರೆ ಪ್ಲಾನ್ ಮಾಡಿ ಈಗಲೇ. ಮುಂದಿನ ಪಾಯಿಂಟ್, ನಿಮ್ಮ ಗಳಿಕೆಯಲ್ಲಿ ಒಂದು ಸ್ಥಿರತೆ ಇದೆ, ಸ್ಟೆಡಿ ಇನ್ಕಮ್ ಇದೆ ಅನ್ನೋದು ನಿಮಗೆ ಕನ್ಫರ್ಮ್ ಆದ್ರೆ ದಯಮಾಡಿ ನೀವು ಮುಂದುವರಿರಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಿ, ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅಥವಾ ನೀವು ಹೂಡಿಕೆ ಮಾಡಿದ್ದು ರಿಟರ್ನ್ಸ್ ಅನ್ನ ಪ್ರಾಪರ್ ಆಗಿ ಕೊಡ್ತಾ ಇದೆ. ಸೊ ನನ್ನ ಖರ್ಚುಗಳಿಗೆ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಮಂತ್ಲಿ ಸ್ಯಾಲರಿ ಅಂತ ಏನ್ ಬರುತ್ತೆ ನಾನು ಅದ್ರ ಮೇಲೆ ಪ್ಲಾನ್ ಮಾಡ್ಕೊಳ್ತೀನಿ. ಸೊ ನೋ ಪ್ರಾಬ್ಲಮ್, ನೀವು ಮುಂದುವರಿಬಹುದು. ಸೊ ಸ್ಟೆಡಿ ಇನ್ಕಮ್ ಇದೆಯಾ ಅನ್ನೋದನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಬೇಕು. ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀವು ತಗೊಳ್ಳೋ ಸಾಲನ ರಿಟೈರ್ಮೆಂಟ್ಗೆ ಮುಂಚೆ ತೀರಿಸ್ತೀನಿ, ಆ ಪ್ಲಾನ್ ನನ್ನ ಹತ್ರ ಇದೆ ಅನ್ನೋದಾದ್ರೂ ನೀವು ನಿಮ್ಮ ಸ್ವಂತ ಮನೆಗಾಗಿ ಮುಂದುವರಿರಿ. ಇಷ್ಟು ಹೊತ್ತು ನಾವು ಡಿಸ್ಕಸ್ ಮಾಡಿದ ಅಂಶಗಳಲ್ಲಿ ಮೆಜಾರಿಟಿ ನಿಮಗೆ ಓಕೆ, ನಾನು ಅಂದುಕೊಂಡ ಹಾಗೆ ಈ ಪಾಯಿಂಟ್ಗಳಲ್ಲಿ ನಾನು ಕ್ಲಾರಿಫೈ ಮಾಡ್ಕೊಂಡಿದ್ದೀನಿ ಅನ್ನೋದಾದ್ರೆ ನೀವು ಅದಕ್ಕನುಗುಣವಾಗಿ ಪ್ಲಾನ್ ಮಾಡಿ ಮುಂದುವರಿರಿ. ಈಗ ಕ್ವಿಕ್ ಆಗಿ ನಾವು ತಿಳ್ಕೊಳ್ಬೇಕಾಗಿರೋದು, ಒಂದು ವೇಳೆ ನಾನು ಸ್ವಂತ ಮನೆ ತಗೊಂಡ್ರೆ ಏನು,
ಸ್ವಂತ ಮನೆ ಬೇಡಪ್ಪ, ನಾನು ರೆಂಟಲ್ಲೇ ಇರ್ತೀನಿ ಅನ್ನೋದಾದ್ರೆ ನನಗಿರುವ ಅವಕಾಶಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು, ಸ್ವಂತ ಮನೆ ತಗೊಂಡ್ರೆ ಏನು? ನಮ್ಮದೇ ಸ್ವಂತ ಮನೆ ಅನ್ನೋದೊಂದು ಬಿಲಾಂಗಿಂಗ್ನೆಸ್ ಇರುತ್ತೆ. ನಮ್ಮೂರ್ರಿ, ನಂದೊಂದು ಸ್ವಂತ ಮನೆ ಇದೆ, ಅಲ್ಲಿ ನಾವು ಇಲ್ಲಿಯವರು ಅನ್ನೋ ಒಂದು ಕಮ್ಯುನಿಟಿ ರೂಟ್ಸ್ ಅನ್ನೋದೊಂದಿರುತ್ತೆ. ಅದೇ ರೀತಿ ನಿಮಗೆ ಇಷ್ಟ ಬಂದ ಹಾಗೆ ನೀವು ಮನೆಯನ್ನು ಕಟ್ಕೊಳ್ಬಹುದು. ತಿಂಗಳ ಎಷ್ಟು EMI ಕಟ್ತೀರಿ ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ. ದಿನ ಕಳೆದಂತೆ ಅಂದರೆ ಲಾಂಗ್ ಟರ್ಮ್ನಲ್ಲಿ ನಿಮ್ಮ ಮನೆ ಹಾಗೂ ಆ ನಿವೇಶನ ಬೆಲೆಯನ್ನು ಹೆಚ್ಚಿಸಿಕೊಳ್ಳುತ್ತೆ. ಅದು ಸಹ ಒಂದು ರೀತಿಯಾದ ಇನ್ವೆಸ್ಟ್ಮೆಂಟು. ಮತ್ತೆ ನಿಮಗೆ ಅಂತ ಲಾಂಗ್ ಟರ್ಮ್ನಲ್ಲಿ ನೀವು ತಿಂಗಳ ಕಟ್ಟಿದ ಸಾಲದ ಮೊತ್ತದಿಂದ ನಿಮ್ಮದು ಅಂತ ಒಂದು ಆಸ್ತಿ ಬಿಲ್ಡ್ ಆಗುತ್ತೆ. ದಿನ ಕಳೆದಂತೆ ನಿವೇಶನದ ಮೌಲ್ಯ ಹೆಚ್ಚಾಗ್ತಿರೋ ಕಾರಣಕ್ಕಾಗಿ ನನ್ನ ಹತ್ರ ತುಂಬಾ ದುಡ್ಡು ಬಂದಾಗಲೇ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋ ಆ ಲಕ್ಸುರಿ ಎಲ್ರಿಗೂ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಹತ್ರ ದುಡ್ಡಿದ್ದಾಗಲೇ ಸಾಲ ಸೋಲ ಮಾಡಿ ಆ ಆಸ್ತಿಗಾಗಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ 15-20 ವರ್ಷಕ್ಕೆ ಆ ಸ್ವತ್ತು ನಿಮ್ಮದಾಗುತ್ತೆ. ಈ ಥರದ ಲಾಭಗಳು, ಅವಕಾಶಗಳು ಸ್ವಂತ ಮನೆ ಅನ್ನೋದು ತಗೊಂಡ್ರೆ ಸಿಗುತ್ತೆ. ಎರಡನೇದು, ಒಂದು ವೇಳೆ ನಾನು ಸ್ವಂತ ಮನೆ ತಗೊಂಡಿಲ್ಲಪ್ಪ, ನನಗೆ ಬೇಡ, ನಾನು ರೆಂಟಲ್ಲಿ ಇರ್ತೀನಿ, ನನಗಾಗೋ ಲಾಭಗಳೇನು ಅಂತ ಯೋಚನೆ ಮಾಡಿದರೆ, ಇನಿಷಿಯಲ್ ಡೌನ್ ಪೇಮೆಂಟ್ ದೊಡ್ಡ ಮೊತ್ತ 20 ಲಕ್ಷ 40 ಲಕ್ಷ ಹೊಂದಿಸಬೇಕು ಅನ್ನೋ ಚಿಂತೆ ಇಲ್ಲ. ಪ್ರತಿ ತಿಂಗಳು ರೆಂಟ್ ಕಟ್ಕೊಂಡು, ಅಂದರೆ ನಿಮಗೆ 10,000ನೋ 15,000ದಲ್ಲೋ ಮ್ಯಾನೇಜ್ ಮಾಡ್ತಾ ಇರ್ತೀರಾ. ಇದನ್ನೇನೋ ರಿಪೇರಿ ಮಾಡಿಸ್ಬೇಕು, ಇದ್ಯಾಕೋ ಸರಿಯಾಗಿಲ್ವಲ್ಲ, ಏನು ಮಾಡೋದಪ್ಪ, ಇದಕ್ಕೆ ನಾನು ಖರ್ಚು ಮಾಡಬೇಕಲ್ಲಪ್ಪ ಅನ್ನೋ ಚಿಂತೆ ಇರೋದಿಲ್ಲ. ಓನರ್ಗೆ ಹೇಳ್ತೀರಿ, ನೋಡಿ ಸರ್ ಇದು ಸರಿ ಮಾಡಿಸಿ, ಇಲ್ಲ ಅಂತಂದ್ರೆ ನಾನು ಬೇರೆ ಮನೆಗೆ ಹೋಗ್ತೀನಿ ಅಂತ ಬೇರೆ ಮನೆಗೆ ಹೋಗೋ ಅವಕಾಶ ಇರುತ್ತೆ. ನಿಮಗೆ ಇನ್ಯಾವುದೋ ಸಿಟಿನಲ್ಲಿ ಬೇರೆ ಜಾಬ್ ಆಪರ್ಚುನಿಟಿ ಸಿಕ್ತು, ಮಕ್ಕಳ ಹೈಯರ್ ಎಜುಕೇಷನ್ಗೆ ನೀವು ವೆಕೇಟ್ ಆಗಬೇಕು, ಆ ಥರದ ಸನ್ನಿವೇಶಗಳಿದ್ರೂ ಅದನ್ನು ನೀವು ಒಪ್ಪಿಕೊಳ್ಳೋದಕ್ಕೆ ರೆಂಟಲ್ ಮನೆಯಲ್ಲಿದ್ದಾಗ ಸಾಧ್ಯ. ಸ್ವಂತ ಮನೆ ಇದ್ದಾಗ ಅಯ್ಯಯ್ಯೋ ಮನೆ ಇದೆಯಲ್ಲ, ಆಸ್ತಿ ಎಲ್ಲ ಬಿಟ್ಟು ಅಲ್ಲಿಗೆ ಹೋಗೋದು ಹೇಗೆ ಅನ್ನೋ ಆಲೋಚನೆ ಇರುತ್ತೆ. ಅದೇ ರೀತಿ ಆ ಬಲ್ಕ್ ಅಮೌಂಟು 20 ಲಕ್ಷನೋ 40 ಲಕ್ಷನೋ ಇರುತ್ತಲ್ಲ, ಅಂಥ ಅಮೌಂಟನ್ನ ಇನ್ನೆಲ್ಲೋ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಸೊ ಇದು ಸ್ವಂತ ಮನೆ ಇದ್ರೆ ಏನು, ಸ್ವಂತ ಮನೆ ಇಲ್ಲ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ. ಸೊ ನಿಮ್ಮ ಒಂದು ಸ್ವಂತ ಮನೆಯನ್ನ ಸುಲಭವಾಗಿ ಯಾವ ರೀತಿಯಾಗಿ ಖರೀದಿಸಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀವಿ. ಇನ್ನು ಬಿಸ್ನೆಸ್ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಫಿನಾನ್ಸ್ಗೆ ಸಂಬಂಧಪಟ್ಟಂತ ಇನ್ನಷ್ಟು ಮಾಹಿತಿಯನ್ನ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಮನಿ ಐಡಿಯಾ ಜೊತೆ ನಾನ್ ನಿಮ್ಮ ಮುಂದೆ ಹಾಜರಿರ್ತೀನಿ.